ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2 ವೀಡಿಯೋ ಎಡಿಟಿಂಗ್ ಬಾಕಿ ಇದೆ, ಬಟ್ ನಾನು ವೀಡಿಯೋ ಎಡಿಟಿಂಗೇ ಮಾಡ್ತಾ ಇಲ್ಲ. ನನಗೆ ತುಂಬ ಜಾಸ್ತಿ ಕೆಲಸ ಆಗಿಬಿಟ್ಟಿದೆ ಮನೆಯಲ್ಲಿ. ಸೊ ಅಲ್ಲಿ ದನ ಬಿತ್ಕೊಂಡಿದೆ ನೋಡಿ, ಕಪ್ಪು ದನ ಮರಿ ಹಾಕಿದ್ದು. ಸೊ ಹಾಗಾಗಿ ಆ ಕಪ್ಪು ದನಕ್ಕೆ ಏನಾದರೂ ತಿನ್ನಲಿಕ್ಕೆ ತರಬೇಕೀಗ. ನಮ್ಮ ನಾಯಿ ಕೂಡ ಇಲ್ಲಿ ಪಕ್ಕದಲ್ಲಿ ಬಂದು ನಿಂತು. ಇದು ನೋಡಿ ಮೇಲೆ ಕಟ್ಟೋದು. ಸೊ ಮಳೆ ಜಾಸ್ತಿ ಬರೋಕ್ಕಿಂತ ಬೇಗ ಹೋಗಿ ತರಬೇಕು. ಇದರದ್ದು ಸುಕ್ಕ ಮಾಡ್ತಾರೆ ಆ್ಯಂಡ್ ಇದಕ್ಕೆ ಹೇಳ್ತಾರೆ ವಿಟಮಿನ್ ಸೊಪ್ಪು. ತುಂಬ ಜಾಸ್ತಿ ಟೇಸ್ಟಿ ಆಗುತ್ತೆ ಗೈಸ್ ಇದರ ಸುಕ್ಕ. ಆ್ಯಂಡ್ ನಾನು ಇದನ್ನು ತಗೊಂಬರ್ಲಿಕ್ಕೆ ಬಂದದ್ದು. ಇಲ್ಲಿ ನಮ್ಮದೊಂದು ಕರುಸ ಇದೆ, ನಾನು ಹೊರಗೆ ಬಿಡಬೇಕು. ಸೊ ನನ್ನ ಕೈ ಮೇಲೆ ನೀವು ಮಚ್ಚೆ ಅಂತ ಅಂದ್ಕೊಂಡಿದ್ರೆ ಅದು ಮಚ್ಚೆ ಅಲ್ಲ, ಆ್ಯಕ್ಚುಲಿ ಬಿಸಿ ತಾಗಿದ್ದಲ್ಲಿ. ಸೊ ಹಾಗಾಗಿ ಅದು ಕಪ್ಪಾಗಿದೆ. ಸೊ ಇದು ನಾನು ನಿನ್ನೆ ಮನೆಗೆ ಬಂದು ಪಲ್ಯ ಮಾಡಿದ್ದು. ಆ್ಯಂಡ್ ಇದು ಬೀಜ ನನಗೆ ತುಂಬ ಜಾಸ್ತಿ ಇಷ್ಟ. ಮಾಡಲಿಕ್ಕೆ ನಾನು ತೋಟಕ್ಕೆ ಬಂದಿದ್ದೀನಿ. ಅದು ಕೂಡ ನೋಡಿ, ತಲೆ ಕೂದಲೆಲ್ಲ ಒದ್ದೆ ಮಾಡಿಕೊಂಡು. ಆ್ಯಂಡ್ ಈಗ ಮನೆಗೆ ಹೋಗಿ ಬೇರೆ ಡ್ರೆಸ್ ಹಾಕೋಬೇಕು. ಇಲ್ಲಿ ನೋಡಿ ಮಳೆ, ಎಂಥ ಮಳೆ ಮಾರ ಇದು. ಈ ಥರ ಮಳೆ ಬಂದರೆ ಎಲ್ಲಿಗೆ ಹೋಗೋದು ಮನುಷ್ಯ? ಅಯ್ಯವ್ವ, ಚಳಿ ಸಾಕ್ತಾ ಇದೆ ಮರೆ. ನಾನು ಅಕ್ಕನ ಬಟ್ಟೆ ಹಿಡ್ಕೊಂಡ್ಬಂದಿದ್ದೀನಿ. ಇದು ನನ್ನ ಅಂಬ್ರೆಲ್ಲ, ಸೀರಿಯಸ್ಲಿ ಇದು ನನ್ನ ಅಂಬ್ರೆಲ್ಲ. ಹೊಸ ಕೊಡೆ ತೆಗಿಲಿಕ್ಕೆ ನನಗೆ ಮಂಡೆ ಬೆಚ್ಚಾಯಿತು, ಬೇಡ ಅಂತ ಈ ಒಂದು ಕೊಡೆ ಹಿಡ್ಕೊಂಡ್ಬಂದಿದ್ದೀನಿ. ಲಿಟ್ರಲಿ ಮೈ ಗಾಡ್. ಇಲ್ಲಿ ಕುತ್ಕೊಂಡು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ, ಆದರೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಮಳೆ ಒಂದು ಶಬ್ದ ಬರುತ್ತೆ. ಸೊ ಮಳೆ ಬರ್ತಾ ಇದೆ ಲೈಟಾಗಿ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೊರಗೆ ಲೈಟಾಗಿ ಮಳೆ ಬರ್ತಾ ಇದೆ, ಪಕೋಡ ಇದೆ, ಮೆಣಸು ಫ್ರೈ ಆಗಿದೆ, ಸಾರು ಕೂಡ ಇದೆ, ಹಾಗೆಯೇ ಒಂದು ಸೊಪ್ಪಿನ ಪಲ್ಯ ಕೂಡ ಇದೆ. ತುಂಬಾ ಸಕ್ಕತ್ತಾಗಿರೋ ಊಟ. ಫಸ್ಟ್ ಟೈಮ್ ಅನ್ನಕ್ಕಿಂತ ಜಾಸ್ತಿ ಪಲ್ಯ ಇದೆ. ಹೀಗೆ ನಾನು ಭಯಪಡಿಸ್ತೇನೆ ಇವತ್ತು ಫಸ್ಟ್ ಟೈಮ್. ಅವಳ ಮೊಬೈಲಿಂದ ಸೈಡಿನಲ್ಲಿ ಬರ್ತದಲ್ಲ ವೀಡಿಯೋ, ಅದರಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ಇದು ನನ್ನ ಮೊಬೈಲಲ್ಲಿ ಲೈಟ್ ಇಟ್ಕೊಂಡಿದ್ದೇನೆ, ಇದು ನಮ್ಮ ಹೊಸ ಕರು ಇರಲಿ. ಈಗ ನಾನು ವೀಡಿಯೋ ಮಾಡ್ತೇನೆ, ನೀವು ಜಸ್ಟ್ ನೋಡಿ. ನೀವು ಜಸ್ಟ್ ನೋಡಿ ಆಯಿತಾ? ರಾತ್ರಿ ಇಡೀ ನಿದ್ದೆ ಮಾಡಲಿಕ್ಕೆ ಕರು ಬಿಡಲ್ಲ. ಯಾಕೆ ಅಂತ ನಿಮಗೆ ನಾನು ಹೇಳ್ತೇನೆ ಗಾಯ್ಸ್. ಸೊ ಗೈಸ್, ಸೀರಿಯಸ್ಲಿ ನನಗೆ ಯಾರೋ ನನ್ನ ಮುಖಕ್ಕೆ ಲೈಟ್ ಹಾಕಿದ್ದಾರೆ ಅಂತ ಫೀಲ್ ಆಯಿತು, ಬಟ್ ಆ್ಯಕ್ಚುಯಲ್ ರಿಯಾಕ್ಷನ್ ಇದು. ಆಮೇಲೆ ಪುನಃ ನಾನು ಬಿದ್ದುಕೊಂಡೆ. ಜೈದನ ಬಾಬು, ಲಕ್ಕ ಬಾಬು, ಜೈದನ ಬಾಬು, ಜೈದನ ಕಪಾಳ ಬುಪ್ಪೆ. ಸೊ ಗೈಸ್, ನನ್ನ ನಿದ್ರೆಯನ್ನು ಹಾಳು ಮಾಡಿದರೂ ಕೂಡ ನನ್ನ ರಿಯಾಕ್ಷನ್ ಇಷ್ಟೇ ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನನ್ನನ್ನು ಎಬ್ಬಿಸಿ ವಿಡಿಯೋ ಕೂಡ ತೋರಿಸಿದ್ಲು. ತುಂಬ ಜಾಸ್ತಿ ನಗ್ತೆ. ಹಾಗೆ ನನಗೆ ಗೊತ್ತಿರಲಿಲ್ಲ ನಾನು ಮಲಗುವಾಗ ಹೇಗೆ ಕಾಣ್ತೀನಿ ಅಂತ. ಮತ್ತೆ ಅವಳು ವೀಡಿಯೋ ಮಾಡಿದ್ಮೇಲೆ ಗೊತ್ತಾಯಿತು ನಾನು ವಿಕಾರವಾಗಿ ಕಾಣ್ತೀನಿ ಅಂತ. ನಿಮ್ಗೆ ಗೊತ್ತಿರ್ಬೋದು, ನಾನು ಉಡುಪಿಗೆ ಹೋಗಿದ್ದೆ. ಸೊ ಹಾಗಾಗಿ ನನ್ನ ಕಾಲು ತುಂಬ ಜಾಸ್ತಿ ನೋತಾಯಿತು. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಅದಕ್ಕೆ ಮಾತಾಡ್ತಿಲ್ಲ. ಸೊ ಗೈಸ್, ರಾತ್ರಿ ಟೈಮಲ್ಲಿ ಈಗ ಕರುನ ಮಲಗುವ ಒಂದು ಜಾಗನ ಈಗ ತಯಾರಿ ಮಾಡ್ತಿದ್ದೀವಿ. ಭಾವ ಕೂಡ ಬಂದಿದ್ದರು ಮನೆಗೆ. ಸೊ ಕರು ತುಂಬ ಜಾಸ್ತಿ ಕ್ಯೂಟ್ ಇದೆ. ಆ್ಯಂಡ್ ಅಮ್ಮ ಹೇಳ್ತಿದ್ರು ಆ ರೀತಿ ಮಾಡು, ಈ ರೀತಿ ಮಾಡು ಅಂತ. ಅಕ್ಕ ಅಲ್ಲಿ ಗುಡಿಸಿದ್ಲು, ನಾನು ಅಲ್ಲಿ ಪುನಃ ಈಗ ಕರುನ ಮಲಗಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜಾಸ್ತಿ ಕ್ಯೂಟ್ ಇದೆ ಗೈಸ್ ಕರು.